ಧಾರವಾಡ ಚಿಕ್ಕಮಲಿಗವಾಡ ರಾಷ್ಟ್ರೀಯ ಹೆದ್ದಾರಿ ಸೇತುವೆ ಮೇಲೆ ಭೀಕರ ಹಿಟ್ ಅಂಡ್ ರನ್, ಇಬ್ಬರು ಯುವಕರು ಸಾವು. ಮದುವೆ ನಿಶ್ಚಯವಾಗಿದ್ದ ಭೀಕರ ಮನೆಗೆ ರಂಜಾನ್ ಅಡುಗೆ ನೀಡಿ ಬೈಕ್ ಮೇಲೆ ಮನೆಗೆ ತೆರಳುವ ವೇಳೆ ಅಪರಿಚಿತ ವಾಹನ ಹಿಟ್ ಅಂಡ್ ರನ್ ಮಾಡಿದ ಪರಿಣಾಮ ಇಬ್ಬರು ಯುವಕರು ದಾರುಣವಾಗಿ ಸಾವನ್ನಪ್ಪಿದ ಘಟನೆ ಧಾರವಾಡ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಚಿಕ್ಕಮಲಿಗವಾಡ ಸೇತುವೆ ಮೇಲೆ ಶನಿವಾರ ಸಂಜೆ ನಡೆದಿದೆ. ಧಾರವಾಡ ತಾಲೂಕಿನ ಲಕಮಾಪುರ ಗ್ರಾಮದ ಮೂಲದ 21 ವರ್ಷದ ಇಮಾಮ್ ಸಾಬ್ ಹೆಬ್ಬಳ್ಳಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು, 17 ವರ್ಷದ ಮಹಮ್ಮದ್ ಯೂನಸ್ ಮುಲ್ಲಾನವರ್ ಇನ್ನೋರ್ವ ಹಿಂಬದಿ ಸವಾರ ಚಿಕಿತ್ಸೆ ಫಲಿಸದೆ ಇಂದು ಮುಂಜಾನೆ ಅಸುನೀಗಿದ್ದಾರೆ. ಇಬ್ಬರು ಯುವಕರು ಬೈಕ್ ಮೇಲೆ ಧಾರವಾಡ ತಾಲೂಕಿನ ಕಂಬಾರಗಣವಿ ಗ್ರಾಮದ ಮೃತ ಇಮಾಮ್ ಸಾಬ್ ಬೇಗರ ಮನೆಗೆ ರಂಜಾನ್ ಅಡುಗೆ ನೀಡಲು ರಾಷ್ಟ್ರೀಯ ಹೆದ್ದಾರಿ ಮಾರ್ಗವಾಗಿ ತಮ್ಮ ಮನೆಗೆ ಮರಳುತ್ತಾ ಇದ್ದರು. ಈ ವೇಳೆ ಬೈಕ್ ರಭಸವಾಗಿ ಅಪರಿಚಿತ ವಾಹನ ಡಿಕ್ಕಿ ಮಾಡಿ ಪರಾರಿಯಾಗಿದೆ. ರಕ್ತದ ಮಡುವಿನಲ್ಲಿ ಬಿದ್ದ ಯುವಕರನ್ನ ಸ್ಥಳೀಯ ವಾಹನ ಸವಾರರು ಗಮನಿಸಿ ಪೊಲೀಸರಿಗೆ ಮಾಹಿತಿಯನ್ನು ರವಾನಿಸಿದ್ದಾರೆ. ರಕ್ಷಣೆಗೆ ಮುಂದಾಗಿ ಆಸ್ಪತ್ರೆಗೆ ರವಾನಿಸಿದ್ರು. ಡಿಕ್ಕಿ ರಭಸಕ್ಕೆ ಇಮಾಮ್ ಸಾಬ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದನು. ಗಂಭೀರವಾಗಿ ಗಾಯಗೊಂಡ ಮೊಹಮ್ಮದ್ ಯೂನುಸ್ನ ಆಸ್ಪತ್ರೆಯಲ್ಲಿ ಅಸುನೀಗಿದ್ದಾನೆ. ಸ್ಥಳೀಯರ ಮಾಹಿತಿ ಸ್ಥಳಕ್ಕೆ ಭೇಟಿ ನೀಡಿದ ಧಾರವಾಡ ಸಂಚಾರಿ ಠಾಣೆಯ ಪೊಲೀಸರು ಪರಿಶೀಲನೆ ಕೈಗೊಂಡು ಪ್ರಕರಣ ದಾಖಲಿಸಿಕೊಂಡು ಹಿಟ್ ಅಂಡ್ ರನ್ ಮಾಡಿದ ವಾಹನ ಪತ್ತೆಗೆ ಬಲೆ ಬೀಸಿದ್ದಾರೆ. ಸಂತೋಷ್ ವೇದರ್, ಪ್ರಜಾಪ್ರಭುತ್ವ ಟಿವಿ, ಧಾರವಾಡ.